ಬಾಲಕೃಷ್ಣ ಸರ್ ಬಂದಿದ್ದಾರೆ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ. ಸರ್ ನಮಸ್ತೆ. ಕೂತಿದ್ದಾರೆ. ನಮಸ್ತೆ. ಹಲೋ. ನಮಸ್ಕಾರ ಮೇಡಮ್. ಸರ್ ಈಗ ನೀವ್ ಹೇಳ್ತಾ ಇದ್ರೆ ಕುಮಾರಸ್ವಾಮಿ ಅವರ ಕೃಪಾಪೋಷಿತ ನಾಟಕ ಮಂಡಳಿ ಅಂತ. ಹೌದು ಮೇಡಮ್. ಯಾರು ಆ ಮಹಿಳೆಯರೇ? ಹೌದು ಮೇಡಮ್. ಸೌಂಡ್ ಕೊಡ್ರಿ ಅವ್ರದ್ದು. ಅಲ್ಲೋ. ಯಾರ ಮಹಿಳೆಯರೇ ಪೊರಕೆ ತಗೊಂಡ್ ಹೊಡೆದ್ರಲ್ಲ ಅವ್ರಾ? ಅಲ್ಲಿ ಅವ್ರ ಹಿಂದೆ ಮಾಡ್ತಾ ಇದ್ರಲ್ಲ ಮೇಡಮ್ ಎಲ್ಲ ಅವರೆಲ್ಲ ಮಾತಾಡಿದ್ರಲ್ಲ ಅವರೆಲ್ಲ ಇದನ್ನ ಏನೋ ನಮ್ಮನ್ನ ಬಿಟ್ಕೊಡ್ತೀರಾ ಅದನ್ನ ಲೆಟರ್ ಕೊಡ್ತೀರಾ ಅಂತ ಅವ್ರುಗಳು ನಿಮ್ಮ ಹತ್ರ ಏನಾದ್ರು ದಾಖಲೆ ಇದೆಯಾ? ಎಲ್ಲಾದ್ರೂ ಕುಮಾರಸ್ವಾಮಿ ಅವ್ರಿಗೆ ಒಂದೊಂದು ಕೋಟಿ 2 ಕೋಟಿ ಕೊಟ್ಟಿದಾರ, ಇಲ್ಲ ಪೊರಕೆ ಇಟ್ಕೊಂಡ್ ಬಂದು ತಾಳ್ರಮ್ಮ ಪೊರಕೆ ಹೊಡೀರಿ ಅಂತ ಕೊಟ್ಟಿರೋದಕ್ಕೆ ಏನಾದ್ರು ದಾಖಲೆ ಇದೆಯಾ ಮೇಡಮ್? ಅದಾದ ಗಲಾಟೆ ಅದು 2 ಅವರ್ಗೆ ಕುಮಾರಸ್ವಾಮಿ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪೊಲೀಸ್ ಅವ್ರಿಗೆಲ್ಲ ಧಮಕಿ ಹಾಕ್ತಾರೆ ಅಂತಂದ್ರೆ ಯಾಕೆ ಬಂದು ಧಮಕಿ ಹಾಕೋದು? ಮೋದಿ ಅವ್ರ ವಿರುದ್ಧ ಪುಸುಕ್ ಅಂತ ನಿಮ್ಮ ಇವರು ಯಾರು ಸುರ್ಜೇವಾಲಾ ಅವರು, BK ಹರಿಪ್ರಸಾದ್ ಅವ್ರು ಮಾತಾಡ್ತಾರಲ್ಲ, ಹಾಗಾದ್ರೆ ನೀವು ಮಾಡೋದೆಲ್ಲ ಕೃಪಾಪೋಷಿತ ನಾಟಕ ಮಂಡಳಿ. ನೀವು ಮೀಡಿಯಾದವ್ರು ಹೋಗಿ ಕೇಳಿದಾಗ ಮಾತಾಡ್ಲಿ, ಸೋಷಿಯಲ್ ಮೀಡಿಯಾಕ್ಕೆ ಬಂದು ಯಾಕೆ ಮಾತಾಡಬಾರ್ದು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನೀವು ಮಾತಾಡಿಲ್ವಾ ಇವತ್ತು? ನಾವು ಮಾತಾಡ್ಲಿ ಅಂತ ಹೇಳಿಲ್ಲ, ಮಾತಾಡ್ರನ್ನ ಹೇಳಿದೀವಿ. ಮಾತಾಡ್ಬಿಟ್ರೆ ಅವ್ರಿಗೆ ಅವ್ರ ಬೆಂಬಲ ಇದೆ ಅಂತನಾ ಸರ್? ಕೃಪಾಪೋಷಿತ ನಾಟಕ ಮಂಡಳಿ ಅಂತ ಕುಮಾರಸ್ವಾಮಿ ಅವರು ನಾಟಕ ಮಾಡ್ತಾರೋ ನೀವು ನಾಟಕ ಮಾಡ್ತಾರೋ ಅಲ್ಲ ಸರ್. ಬಾಲಕೃಷ್ಣ ಸರ್, ನಾನು ಒಂದ್ ಮಾತು ಹೇಳ್ತೀನಿ. ನೀವು ಮಾಡಿ, ನಿಮ್ನ ಯಾರು ಮಾಡ್ಬೇಡ, ನೀವು ಮಾಡಿ ಅಂತಾನೆ ನಾವ್ ಹೇಳ್ತಾ ಇರೋದು ಸರ್. ಒಂದ್ ನಿಮಿಷ, ಈಗ ಕುಮಾರಸ್ವಾಮಿ ಅವರು ರಾಜಕೀಯನೇ ಮಾಡ್ತಾ ಇದ್ದಾರೆ ಅಂತಾನೆ ಇಟ್ಕೊಳ್ಳೋಣ ಸರ್. ಹೌದು, ರಾಜಕೀಯ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಹೌದು ಸರ್, ನಾನು ಒಪ್ಕೊಳ್ತೀನಿ, ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ನಾನ್ ನಿಮ್ಗೆ ಕೇಳಕ್ ಬಯಸ್ತೀನಿ ಸರ್, ಈಗ ಯಾರು ಭೂಮಿ ಕೊಡೋದಕ್ಕೆ ರೆಡಿ ಇಲ್ವಲ್ಲ ಸರ್, ಅವ್ರ ಜೊತೆ ನೀವು ಎಷ್ಟು ಸಭೆ ಮಾಡಿದಿರಿ ಹೇಳಿ? ಒಂದ್ ನಿಮಿಷ ಹೇಳೋದ್ ಕೇಳಿ ಮೇಡಮ್. ನಾನು ಒಂದ್ಸರಿ ಸಭೆ ಕರೆದೆ ಮೇಡಮ್. ನಾನು ಸಭೆ ಕರೆದಾಗ ಆ ಸಭೆನಲ್ಲಿ ಚರ್ಚೆ ಮಾಡಿ ಹೇಳ್ದೆ, ಇದು ನೋಟಿಫಿಕೇಶನ್ ಎಲ್ಲ ಆಗಿದೆ, ಇದು ಬಿಡೋ ಪ್ರಶ್ನೆ ಇಲ್ಲ. ನಿಮ್ಗೆ ಬೇರೆ ಏನಾದ್ರು ರಿಹಾಬಿಲಿಟೇಷನ್ ವಿಚಾರ ಬೇಕು ಅಂತಂದ್ರೆ ಮುಖ್ಯಮಂತ್ರಿಗಳು ಟೈಮ್ ಕೊಡಿಸ್ತೀನಿ, ಹೋಗಿ ಮಾತಾಡೋಣ. ನಿಮ್ಗೆ ಏನಾರ ಬೇರೆ ಅನುಕೂಲ ಆಗ್ಬೇಕು ಅಂತ ಅಂದ್ರೆ ಇಲ್ಲ ನಾವು ಭೂಮಿ ಬಿಡೋದೇ ಇಲ್ಲ, ಭೂಮಿ ಬಿಡಲ್ಲ ಅಂತ ಅವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಏನ್ ಮಾತಾಡ್ತೀನಿ ಮೇಡಮ್? ನಾನು ಏನ್ ಮಾತಾಡ್ತೀರಾ ಸರ್? ಒಂದು ಸಭೆಯಲ್ಲಿ ಇತ್ಯರ್ಥ ಆಗುವಂತ ಒಂದು ವಿಚಾರನ ಬಾಲಕೃಷ್ಣ ಸರ್ ದಯವಿಟ್ಟು ಹೇಳಿ. ಇದು ಒಂದು ಸಭೆಯಲ್ಲಿ ಇತ್ಯರ್ಥ ಆಗುವಂತ ವಿಚಾರನ ನೀವು ಕರ್ಕೊಂಡು ಹೋಗೋದು ನಿಮ್ ಕರ್ತವ್ಯ ಸರ್. ಅವ್ರು ಏನ್ ಹೇಳ್ತಾರೋ ಏನ್ ಬಿಡ್ತಾರೋ, ಮುಖ್ಯಮಂತ್ರಿಗಳ ಜೊತೆ ಏನ್ ಮಾತಾಡ್ತಾರೋ ಬಿಟ್ಬಿಡಿ ಅವ್ರಿಗೆ. ಇವತ್ತು ಇಡೀ ಪ್ರಕರಣದಲ್ಲಿ ಈಗ ನೀವು ನೋಡಿ, ಕೊಡೋರು ನಿಮ್ಮ ಮತದಾರರೇ, ಕೊಡದೇ ಇರೋರು ನಿಮ್ಮ ಮತದಾರರೇ. ಆ ಕ್ಷೇತ್ರಕ್ಕೆ ನೀವು ತಂದೆ ಇದ್ದಂತೆ ಸರ್. ನೀವು ಕೊಡೋರ್ ಪರವಾಗಿ ವಕ್ತಾರರಂತೆ ಮಾತಾಡ್ತೀರಿ. ಚಾನ್ಸೇ ಇಲ್ಲ, ಬಿಡೋಕ್ ಚಾನ್ಸೇ ಇಲ್ಲ. ಒಂದ್ ನಿಮಿಷ ನಾನು ಹೇಳೋದ್ ಕೇಳಿ. ಒಂದ್ ನಿಮಿಷ ಹೇಳಿ. ನಾವೇನ್ ಹೇಳ್ದೋ, ಯಾರು ನಮಗೆ ಬಂದು ನೀವು ಬಂದು JMC ಮಾಡಿ ಅಂತ ನೀವು ಲೆಟರ್ ಕೊಡ್ತಿರೋ, ಅಕ್ಸೆಪ್ಟೆನ್ಸ್ ಲೆಟರ್, ಅವ್ರು ಮಾತ್ರ ನಾವು ಮಾಡ್ತೀವಿ. ಬಾಕಿ ಜಮೀನ್ಗೆ ನಾವು ಹೋಗೋದಿಲ್ಲ. ಅದ್ರ ಸಾಧಕ ಬಾಧಕ ಮುಂದೆ ಏನೈತೆ, ಕಾನೂನು ಏನೈತೆ ಅದ್ರ ಬಗ್ಗೆ ಮಾತಾಡ್ತಾರೆ. ಮಾತಾಡಕ್ ಬಿಡಿ. ಈಗ ನಾವು ಅವ್ರು ಯಾರು ಲೆಟರ್ ಕೊಟ್ಟಿದ್ರು ಅವ್ರ ಜಮೀನ್ಗೆ ಹೋದ್ರೆ ಇವ್ರು ಬಂದು ಪೊರಕೆ ತಗೊಂಡ್ ಹೊಡಿತಾರೆ ಅಂದ್ರೆ ಅರ್ಥ ಏನು ಮೇಡಮ್? ಈಗ ಆಯ್ತು ಮುಗಿತಾ? ಈಗ ಸರ್, ನಂದೊಂದು 2 ಎಕರೆ ಜಮೀನಿದೆ ಸರ್, ಮಧ್ಯದಲ್ಲಿ ನಿಮ್ದೊಂದು ಎಕರೆ ಜಮೀನಿದೆ ಸರ್. ನೀವೇ ಹೇಳ್ತೀರಾ ಮಧ್ಯದಲ್ಲಿರೋ ಎಕರೆ ನಾನು ಕೊಡ್ತೀನಿ ಅಂತ. ಅಕ್ಕಪಕ್ಕ ಒಂದೊಂದು ಎಕರೆ 2 ಎಕರೆ ನಂದಿದೆ ಸರ್. ಮಧ್ಯದಲ್ಲಿರುವಂತ ನೀವು ಭೂಮಿ ಕೊಡಕ್ ರೆಡಿ ಆದ್ರೆ ಈಗ 80% ಜನ ಒಪ್ಕೊಂಡು 20% ಜನ ಬೇಡ ಅಂದ್ರೆ ಈಗ 80% ಜನ ಒಪ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾಳೆನೆ ಪಬ್ಲಿಕ್ ಡೊಮೈನ್ಗೆ ಯಾರ್ಯಾರು ಹಿಡುವಳಿದಾರರು ಭೂಮಾಲೀಕರು ಅಂತ ಬಿಡುಗಡೆ ಮಾಡಿ ಸರ್. ಕೇಳಿ ಮೇಡಮ್, ಇಲ್ಲಿ ನೋಟಿಫಿಕೇಶನ್ ಆಗಿರೋ ಗ್ರಾಮದಲ್ಲಿ 80% ಜನ ಒಪ್ಕೊಂಡಿದ್ರೆ 20% ನೀವು ಕನ್ವಿನ್ಸ್ ಮಾಡ್ತೀರಾ ಹಂಗಾರೆ? ಸರ್ ಒಂದ್ ನಿಮಿಷ ಸರ್, ನೀವು ಒಟ್ಟು ಈ ಒಂದು ಪ್ರಾಜೆಕ್ಟ್ ಕೇಳಿಸ್ಕೊಳ್ಳಿ ಸರ್. ನನ್ಗೆ ಪ್ರತಿ ಗ್ರಾಮ ಲೆಕ್ಕಾಚಾರ ಬೇಡ. ನೀವು ಒಟ್ಟು ಎಷ್ಟು ಭೂಮಿಯನ್ನ ಈಗ ನೋಟಿಫಿಕೇಶನ್ ಆಗಿರೋ ವಿಚಾರ ನಾನು ಮಾತಾಡ್ತಾ ಇರೋದು. ನೀವು ನೋಟಿಫಿಕೇಶನ್ ಅದೆಲ್ಲ ಬೇಡ ಸರ್. ಒಂದ್ ನಿಮಿಷ, ಯಾವುದೇ ಒಂದು ಪ್ರಾಜೆಕ್ಟ್ಗೆ ಸರ್ ಪ್ಲೀಸ್ ಕೇಳಿಸ್ಕೊಳ್ಳಿ. ನಿಮ್ಗೂ ರೂಲ್ಸ್ ಗೊತ್ತು, ನಮಗೂ ಗೊತ್ತು ಸರ್. ಈಗ ಒಟ್ಟಾರೆ ಈ ಪ್ರಾಜೆಕ್ಟ್ಗೆ ಎಷ್ಟು ಭೂಮಿಯನ್ನ ಅಂದರೆ ಹಿಡುವಳಿದಾರರು ಗೋಮಾಳ ಎಲ್ಲ ನೀರು ಕೊಡ್ತಿದ್ದಾರೆ, ಅದಕ್ಕೆ ಯಾವ ಅಕೌಂಟ್ ಇಲ್ಲ ಬಿಡಿ, ಅದಕ್ಕೆ ಯಾರು ಕೊಡ್ತಾ ಇಲ್ಲ, ಅಕೌಂಟಬಿಲಿಟಿನೇ ಇಲ್ಲ ಬಿಡಿ. ಅದನ್ನ ಬಿಟ್ಟಾಕಿ ಸರ್. ನೀವು ಹಂಗೆಲ್ಲ ಹೇಳಕೋಬೇಡಿ ಮೇಡಮ್, ದಯಮಾಡಿ ಹಾಕಿ ಅಕೌಂಟಬಿಲಿಟಿ. ಜನಗಳು ದಿಕ್ತಪ್ಪಿಸಬೇಡಿ. ಇಲ್ಲ ನೀವು ಹಾಕಿ ಸರ್, ಪಬ್ಲಿಕ್ ಸಾರ್ವಜನಿಕ ಅಕೌಂಟ್ ಇಲ್ಲ ಅಂತ ಸರ್ ಹಾಕಿ, ಪಬ್ಲಿಕ್ ಡೊಮೈನ್ ಹಾಕಿ ಸರ್ ಪಬ್ಲಿಕ್ ಡೊಮೈನ್ ಹಾಕಿ. ಹಾಕ್ತೀವಿ ಮೇಡಮ್, ಹಾಕಿ. ಇಲ್ಲ ಅಲ್ಲಿ ಗೋಮಾಳ ನುಂಗಿಲ್ಲ, ಅದನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ವಶಪಡಿಸಿಕೊಂಡಿಲ್ಲ ಅನ್ನೋದಾದ್ರೆ ಸರ್ ನಾನು ಸಾರಿ
ಕೇಳ್ತೀನಿ ಸರ್. ಸರ್ ನಿಮ್ಗೆ ಸಾರಿ ಕೇಳ್ತೀನಿ ಬಾಲಕೃಷ್ಣ ಸರ್. ಸರ್ ಬಾಲಕೃಷ್ಣ ಸರ್, ನಾನೇ ನಿಮ್ಗೆ ಸಾರಿ ಕೇಳ್ತೀನಿ. ಪಬ್ಲಿಕ್ ಡೊಮೈನ್ ಹಾಕಿ ಅಲ್ಲಿರುವಂತ ಗೋಮಾಳ ಜಾಗ ಏನು ವಶಪಡಿಸಿಕೊಂಡಿದ್ದಾರೆ ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳು ಹಾಕಿ. ಒಂದು ಎರಡು ಇನ್ನೊಂದು ಕೇಳಿಸ್ಕೊಳ್ಳಿ. ಆಯ್ತು ಸರ್ ಬಾಲಕೃಷ್ಣ ಸರ್ ಕೇಳಿಸ್ಕೊಳ್ಳಿ. ಒಂದ್ ಎಕರೆ ಏನಾರ ಅವ್ಯವಹಾರ ಆದ್ರೆ ಸರ್ಕಾರಿ ಜಾಗದಲ್ಲಿ ನಾನೇ ಅದಕ್ಕೆ ಜವಾಬ್ದಾರಿ ಹೊರ್ತೀನಿ. ನಾನೇ ರಾಜಕಾರಣ ಮಾಡಲ್ಲ ಮೇಡಮ್, ಬಿಟ್ಬಿಡ್ತೀನಿ. ಆತರ ಎಲ್ಲ ಸುಮ್ನೆ ಯಾರೋ ಹೇಳ್ತಾರೆ. ಆಯ್ತು ಸಾರ್ವಜನಿಕ ಬಿಡಿ ಸರ್, ನಮಗೂ ಗೊತ್ತಾಗ್ಲಿ, ಸುಮ್ನೆ ಗೊತ್ತಾಗ್ಲಿ, ನಮಗೂ ಗೊತ್ತಾಗ್ಲಿ. ಹಾಕಿ. ಒಂದು ಎರಡು ಸರ್ ಕೇಳಿಸ್ಕೊಳ್ಳಿ. ಇನ್ನೊಂದು ಪ್ರಶ್ನೆ ಇದೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಈಗ ಒಟ್ಟು ಈಗ ಸರ್ಕಾರಿ ಭೂಮಿ ಬಿಟ್ಟು ಈಗ ಖಾಸಗಿಯಾಗಿ ಯಾರ್ಯಾರು ಭೂ ಮಾಲೀಕರು ಇದ್ದಾರೆ ಸರ್, ಅದರಲ್ಲಿ ನಿಮ್ಗೆ 80% ಕನ್ಸೆಂಟ್ ಬೇಕು ಈ ಪ್ರಾಜೆಕ್ಟ್ಗೆ, ಹೌದಾ ಸರ್? ಒಟ್ಟು ನೀವು ಗುರುತಿಸಿರುವಂತ. ಸೊ ಈಗ ಭೂಮಾಲೀಕರಲ್ಲಿ ಗ್ರಾಮದ ಲೆಕ್ಕ ಬೇಡ, ಒಟ್ಟಾರೆ ಎಷ್ಟು ಎಕರೆ ಭೂಮಿಯಲ್ಲಿ ಎಷ್ಟು ಭೂಮಾಲೀಕರು ಇದಕ್ಕೆ ಕನ್ಸೆಂಟ್ ಅನ್ನ ವ್ಯಕ್ತಪಡಿಸಿದ್ದಾರೆ, ಅದು 80% ಇದೆ ಅನ್ನೋದನ್ನ ಸಾರ್ವಜನಿಕ ವಲಯದಲ್ಲಿ ಹಿಡುವಳಿದಾರರ ಡೀಟೇಲ್ಸ್ ಸಹಿತ ಹಾಕ್ಬಿಡಿ. ನಾವು ಬಾಯಿ ಮುಚ್ಕೊಂಡ್ಬಿಡ್ತೀವಿ. ಸುಮ್ನೆ ನೀವಂತೀರಿ 80% ಅಂತ, ಅವ್ರಂತಾರೆ 80%. ಅದೆಲ್ಲದಕ್ಕಿಂತ ಹೊರತಾಗಿ ಬಾಲಕೃಷ್ಣ ಸರ್, ನಾನು ಹೆಣ್ಮಗಳಾಗಿ ನಿಮ್ಮ ಹತ್ರ ಕೇಳಿಸ್ಕೊಳ್ಳಿ. ಬಿಡಿ ರಾಜಕೀಯ ಬಿಡಿ ಸರ್, ನೀವು ಒಪ್ಕೊಳ್ಳಿ, ಕನ್ವಿನ್ಸ್ ಮಾಡಿ. ಆಯ್ತು ಬಾಯಿ ಮುಚ್ಕೋತೀವಿ, ಆಯ್ತಪ್ಪ 80% ಅಂತ. ಒಂದ್ ನಿಮಿಷ ನಾನು ಹೇಳ್ತಲ್ಲ ಸರ್, ಅಕ್ಕಪಕ್ಕ ನನ್ನ ಜಮೀನ್ ಐತೆ, ಮಧ್ಯದಲ್ಲಿ ಮಾತ್ರ ನೀವು ಗುರುತಿಸ್ಬಿಟ್ರೆ ನಾಳೆ ನನ್ನ ಜಮೀನ್ ಬಿಡ್ತೀರಿ ಅಂತ ನಂಗೆ ಖಾತ್ರಿ ಇರುತ್ತಾ ಹೇಳಿ? ಅಕ್ಕಪಕ್ಕ ನನ್ನ ಜಮೀನ್ ಐತೆ, ಮಧ್ಯದಲ್ಲಿ ಮಾತ್ರ ನೀವು ಸರ್ವೆ ಮಾಡಿ ಗುರುತಿಸಿ ಹೋದ್ರೆ ನಮ್ ಜಮೀನು ಇವ್ರು ಬಿಡ್ತಾರ ಅನ್ನುವಂತ ಆತಂಕ ಭಯ ಇರುತ್ತಲ್ಲ ಸರ್. ನೋಟಿಫಿಕೇಶನ್ ಆಗಿರೋರು ನಮ್ ಜಾಗ ಮಾಡ್ಕೊಡಿ ಅಂದಾಗ ಅವ್ರನ್ನ ಹೋಗದೆ ಹೋದ್ರೆ ಅವ್ರು ಬಿಡ್ತಾರೆ ಮೇಡಮ್. ಅಲ್ಲ, ನೀವು ಬರೀ ಕೊಡೋರ್ ಪರ ಮಾತಾಡಿದ್ರೆ ಕೊಡದೇ ಇರೋರ್ ಪರ ಇನ್ಯಾರು ಮಾತಾಡ್ತಾರೆ ಸರ್? ನೀವು ಆ ಕ್ಷೇತ್ರದ ಶಾಸಕರು, ಒಂದ್ ತಾಯಿ ಹೃದಯ ಇರ್ಬೇಕು ಬಾಲಕೃಷ್ಣ ಅವ್ರೆ, ಒಂದ್ ತಾಯಿ ಹೃದಯ ಇರ್ಬೇಕು ನಿಮ್ಗೆ ಒಂದು ತಾಯಿ ಹೃದಯ ಇರ್ಬೇಕು. ದಯವಿಟ್ಟು ಒಂದು ಕೇಳಿಸ್ಕೊಳ್ಳಿ, ನಿಮ್ ತಂಗಿಯಾಗಿ ಒಬ್ಬ ಹೆಣ್ಮಗಳಾಗಿ ನಿಮ್ಗೊಂದು ಮನವಿ ಮಾಡ್ತೀನಿ ನೋಡಿ. ನೀವು ಆ ಕ್ಷೇತ್ರದ ಶಾಸಕರು, ಕೊಡೋರು ನಿಮ್ಮ ಮತದಾರರೇ, ಕೊಡದೇ ಇರೋರು ನಿಮ್ಮ ಮತದಾರರೇ. ಕೊಡೋರ್ ಪರವಾಗಿ ಇಷ್ಟು ಗಟ್ಟಿಯಾಗಿ ಮಾತಾಡ್ತಾ ಇರೋ ನೀವು, ಕೊಡದೇ ಇರೋರ ಪರವಾಗಿಯೂ ಕೂಡ ಮಾತಾಡ್ಬೇಕು. ಸರ್ಕಾರಗಳ ಎದುರುಗಡೆ ಮಾತಾಡ್ಬೇಕು, ಅವ್ರ ಪರವಾಗಿ ನೀವು ಮಾತಾಡ್ಬೇಕು. ಸ್ವಾಮಿ ಕುಮಾರಸ್ವಾಮಿ ಅವರಲ್ಲ, ವಿಜೇಂದ್ರ ಅಲ್ಲ, ಬಾಲಕೃಷ್ಣ ಅವ್ರು ಮಾತಾಡ್ಬೇಕು. ಆಮೇಲೆ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿಸಿ ಬಿಡಿ. ನಿಮ್ಮೇಲೆ ಯಾಕೆ ತಗೊಳ್ತೀರಾ? ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಮೀಟಿಂಗ್ ಮಾಡಿಸಿ ಆಮೇಲೆ ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡ್ತಾರೋ ಬಿಡ್ತಾರೋ ಮಾಡ್ಲಿ. ಅವರು ಮುಖ್ಯಮಂತ್ರಿಗಳ ಮುಂದೆನೆ ಮೀಟಿಂಗ್ ಮಾಡಿಸ್ತೀವಿ, ನಾವು ಮಾಡಿಸ್ಬೇಕು ಅನ್ನೋ ಮನಸ್ಥಿತಿಲಿ ಇದೀವಿ. ಆದ್ರೆ ಈ ತರ ಸುಮ್ನೆ ಕೂಗಾಡೋದಲ್ಲಿ ಬಂದು ಗಲಾಟೆ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು, ಇದೆಲ್ಲ ಮಾಡಿದಾಗ ಏನ್ ಅನ್ಸ್ತದೆ ಮೇಡಮ್? ಆಳುವ ಸರ್ಕಾರಗಳು ಕೇಳಿಸಿಕೊಳ್ಳದೆ ಇರುವಾಗ ಇರುವ ಕಡೆಯ ಅಸ್ತ್ರ ಸೋಷಿಯಲ್ ಮೀಡಿಯಾ ಸರ್. ಇನ್ನೇನ್ ಮಾಡ್ತಾರೆ? ಒಂದು ಸಭೆ ಮಾಡಿ ಇಷ್ಟು ಜೋರಾಗಿ ಮಾತಾಡ್ತೀರಿ ನೀವು. ಒಂದು ಸಭೆ ಮಾಡಿ, ಒಂದು ಸಭೆಗೆ ಯಾರು ಒಪ್ಕೊಳ್ಳಲ್ಲ ಸರ್. ಒಂದು ಸಭೆ ಮನೆಯಲ್ಲೇ ಒಪ್ಕೊಳ್ಳಲ್ಲ. ನಾವು 5 ಜನದ ಕುಟುಂಬ ಇದ್ರೆ 5 ಜನ 5 ಮಾತಾಡ್ತೀವಿ, ಒಂದು ಅಭಿಪ್ರಾಯಕ್ಕೆ ಬರಕ್ಕಾಗಲ್ಲ. ಒಂದು ಸಭೆ ಅಲ್ಲ ಸರ್, ಸಭೆಗಳ ಮೇಲೆ ಸಭೆ ಮಾಡಿ ವಿಶ್ವಾಸಕ್ಕೆ ತಗೊಳ್ಳಿ. ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ 500 ದಿನದಿಂದ ಹೋರಾಟ ಮಾಡ್ತಿದ್ದಾರೆ. ರೈತರನ್ನ ನಾವು ವಿಶ್ವಾಸಕ್ಕೆ ತಗೋಬಹುದು, ನಮ್ಮ ವಿರೋಧಿಗಳನ್ನ ವಿಶ್ವಾಸಕ್ಕೆ ತಗೊಳಕಾಯ್ತದೆ? ನೀವು ಕರ್ದಿದ್ ಮುಖ್ಯಮಂತ್ರಿಗಳು ಕರ್ದಿದ್ದ ಅಲ್ಲ, ಮುಖ್ಯಮಂತ್ರಿಗಳು ಕರ್ದಿದ್ದೇನು ರೈತರನ್ನ ಕರೆದ್ರ? ನೀವು ನಾನು ಕೇಳೋದು ನಿಮ್ನ, ಯಾರು ಅಲ್ಲಿ ಬೆಂಕಿಗಾಗಿ ಹಿಂದ್ಗಡೆ ನಿಂತ್ಕೊಂಡು ಬೆಂಕಿ ಇಕ್ಬೇಕಾದ್ರೆ ಹೆಂಗ್ ವಿಶ್ವಾಸ ತಗೊಳ್ಳೋದು ಮೇಡಮ್? ಏನ ನಾವು ರೈತರು ಹೋರಾಟ ಮಾಡೋವರೆಗೂ ಕೂಡ ನಾವು ಯಾವುದೇ ಕ್ರಮ ತೆಗೆದುಕೊಂಡಿರಲ್ಲ. ರೈತರಿಗೆ ನಾವು ಗೌರವವನ್ನು ಕೊಟ್ಟಿದ್ದು. ಯಾವಾಗ ಇದು ರಾಜಕೀಯ ಎಂಟ್ರಿ ಆಯ್ತು ಮೇಡಮ್? ಇನ್ನೇನು ಸತ್ತೋಗ್ಲಿನ ರೈತರು? ನೀವು ಅವ್ರನ್ನ ಕ್ಯಾರೆ ಅನ್ನಲ್ಲ, ವಿರೋಧ ಪಕ್ಷಗಳು ಕ್ಯಾರೆ ಅನ್ನಲ್ಲ. ಹಂಗಾದ್ರೆ ಅವ್ರೇನ್ ಅನಾಥರ? ನೈತಿಕತೆನೇ ಇಲ್ಲ ಮೇಡಮ್. ಕುಮಾರಸ್ವಾಮಿ ಇದಕ್ಕೆ ಮೇನ್ ಕಾರಣ. ನಾವೇ ಉಗಿತೀವಿ ಸರ್. ನಾಳೆ ವಿರೋಧ ಪಕ್ಷಗಳು ಬದುಕಿದಿರಾ ಸತ್ತಿದಿರಾ? ಅಲ್ಲಿ ರೈತರು 500 ದಿನದಿಂದ ಹೋರಾಟ ಮಾಡ್ತಾ ಇದ್ರೆ ಹೋಗಿ ಬಗ್ ನೋಡಕ್ ಯೋಗ್ಯತೆ ಇಲ್ವಾ ನಿಮ್ಗ ಅಂತ ನಾವೇ ಉಗಿತೀವಿ ಜನ. ಮೇಡಮ್, ಎಲ್ಲಾ ಪಕ್ಷದವ್ರು ಕಾರಣ ಇದಕ್ಕೆ. ನೀವು ಅಲ್ಲ, ಯೋಜನೆಗೆ ಎಲ್ಲ ಪಕ್ಷದವರು ಕಾರಣನೇ. ಹೌದು, ಎಲ್ಲಾ ಪಕ್ಷಗಳು ಒಂದ್ ನಿಮಿಷ ತಡ್ರಿ ಸರ್. ಎಲ್ಲಾ ಪಕ್ಷಗಳು ಬಾಲಕೃಷ್ಣ ಅವರೇ, ಎಲ್ಲಾ ಪಕ್ಷಗಳ ಕಾರಣ. ಆದ್ರೆ ನಿಮ್ ಪಕ್ಷ ಸರ್ ಗರೀಬೋಂಕ ಪಾರ್ಟಿ, ಬಚಾವೋ ಪಾರ್ಟಿ. ನೀವು ಬಡವರ ಪಾರ್ಟಿ ಸರ್, ನೀವು ರೈತರ ಪಾರ್ಟಿ ಸರ್, ನೀವು ರೈತರ ಪರ ಪಾರ್ಟಿ ಸರ್. ಅದಕ್ಕೆ ನಿಮ್ ಮೇಲೆ ಬಹಳ ನಂಬಿಕೆ. ನೀವು ಹಿಂಗ್ ಮಾಡ್ಬಿಟ್ರೆ ಜನ ಎಲ್ಲಿಗೆ ಹೋಗ್ಬೇಕು ಹೇಳಿ ಹೆಂಗ್ ಹೋಗ್ಬೇಕು ಅಂತ. ನಾನು ಅಭಿವೃದ್ಧಿಗೆ ನಾವು ವಿರೋಧ ಇಲ್ಲ ಸರ್, ನೀವು ಮಾಡ್ತಾ ಇರುವಂತ ರೀತಿ ಸರಿ ಇಲ್ಲ.
ಅವ್ರನ್ನ ಕರ್ಕೊಂಡೋಗಿ ಅವ್ರ ಆಯ್ತು ಜೊತೆಗೆ madam, ಸಭೆಗಳ ಯಾವ ಮೇಲೆ ರೀತಿ ಸಭೆ ಇದೆಯಾ ಅಂತ ಮಾಡಿ. ತಾವು ಅಡ್ವೈಸ್ ಮಾಡಿ ಖಂಡಿತ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.